ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 2 ದಿವಸ ಆದಮೇಲೆ ವೀಡಿಯೋನ ಮಾಡ್ತಾ ಇರೋವಂಥದ್ದು. ಹೀಗೆ ಸ್ವಲ್ಪ ಕೆಲಸಗಳು ಅದು ಇದು ಅಂತ ಇರುತ್ತಲ್ಲ ಮನೆ ಅಂದಮೇಲೆ, ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಬಟ್ ಇವತ್ತಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ಕಾಶಿಗೆ ಹೋಗಿದ್ರಲ್ಲ, ಅದನ್ನು ಏನು ತಂದಿದ್ರು ಮಕ್ಳಿಗೆ ನೋಡ್ರಿ ಎಂಥ ದೊಡ್ಡ ಸೈಜಲ್ಲಿ ಬಟ್ಟೆ ತಂದಿದ್ದಾರೆ ಅಂತ ತೋರಿಸ್ತೀನಿ. ಅಮ್ಮ ತಂದಿರೋದು ಇಟ್ಕೋ, ಎಷ್ಟು ದೊಡ್ಡ ಸೈಜ್ ಅಂದರೆ ಉಪ್ಪಾಕಮ್ಮ ನೋಡಿ. ನನ್ನ ಮಕ್ಕಳಿರೋದು ಎಸ್ಸಲ್ಲಿ ಇನ್ನೂ ಟಕ್ಕಿಡಿಸ್ಬೇಕು ಒಂದೊಂದು ಸತಿ ಅವ್ರಿಗೆ. ಇದು ತಂದಿರೋದು ಅವ್ರಿಗೆ ಯಾವ ಸೈಜು ಅಂತ ಗೊತ್ತಾಗಿಲ್ಲ, XXL ತಗೊಬಂದ್ಬಿಟ್ಟಿದ್ದಾರೆ. ಇದನ್ನು ಆಲ್ಟ್ರೇಷನ್ ಮಾಡಿಸೋ ಅಷ್ಟೊತ್ತಿಗೆ ಪೂರ್ತಿಯಾಗಿ ಬಟ್ಟೆನ ಎಲ್ಲ ಟೈಲರ್ ಕೊಟ್ಬಿಟ್ರೆ ಅಷ್ಟೇ ಮುಗೀತು. ಇದೊಬ್ಳಿಗೆ ಇದಕ್ಕೆ ಕೆಳಗಡೆ ಒಂದು ಪ್ಯಾಂಟ್ ಬಂದಿದೆ. ಇದು ಸಖತ್ತಾಗಿದೆ ಪ್ಯಾಂಟ್, ಮಾತ್ರ ಹಾಕೋಬೋದಲ್ಲಿ. ಬಟ್ಟೆನೂ ಚೆನ್ನಾಗಿದೆ, ಬಟ್ ಏನಂದರೆ ಸಿಕ್ಕಾಪಟ್ಟೆ ದೊಡ್ಡ ಸೈಜು, ಆಲ್ಟ್ರೇಷನ್ ಮಾಡಿಸ್ಬೇಕು. ಇದು ಸೀರೆ ವೈಟು ನಂಗೆ ತುಂಬ ಇಷ್ಟದ ಕಲ್ಲರು, ಬಟ್ ಆದರೆ ನನ್ನ ಹತ್ರ ವೈಟು ಬರಲ್ಲ, ಏನೂ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಕಲರ್ಸ್ ಇದ್ವು, ಎಲ್ಲರಿಗೂ ತೊಗೊಂಬಂದಿರು, ಸೊಸೈಟಿರಿಗೆ ಎಲ್ಲರಿಗೂ ತೊಗೊಂಬಂದಿದ್ರು. ನಾನು ಈ ಕಲರ್ನ ಆಯ್ಕೆ ಮಾಡಿಕೊಂಡೆ. ಅದು ಅಮ್ಮಂಗೆ ಇಷ್ಟ ಅಂತೆ, ಬಟ್ ನಾನು ನೋಡಿಬಿಟ್ಟು ಇದನ್ನು ನನಗೆ ಇರಲಿ ಅಂತ ಎತ್ಕೊಂಬಂದೆ. ಚೆನ್ನಾಗಿತ್ತು ಇದು. ಹಾಗೆ ಇದನ್ನು ಕೂಡ ಯಾವುದಾದ್ರೂ ಇದರಲ್ಲಿ ಆಲ್ಟ್ರೇಷನ್ ಮಾಡಿಸ್ಕೊಂಡು ಯಾವುದಾದ್ರು ಬ್ಲೌಸ್ ಇದ್ದರೆ ಅದನ್ನೇ ಹಾಕ್ಕೊಂಡ್ಬಿಡ್ತೀನಿ. ಬ್ಲೌಸು ಕೂಲಿ ಬೇರೆ ಎಷ್ಟು ಕೊಡೋದು ಅಂತಂದರೆ, ಒಂದು ಬ್ಲೌಸ್ಗೆ 450-500 ರೂಪಾಯಿ ಕೂಲಿ ಇರುತ್ತೆ. ಅದಕ್ಕೆ ಯಾವುದಾದ್ರೂ ಇದೇ ಕಲರ್ ಯಾವುದನ್ನ ಇದ್ದರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು, ಮಗಳು ಇವತ್ತು ಕಾಲೇಜ್ಗೆ ಹೋಗಲ್ಲಮ್ಮ ಅಂತ ಅಂದು, ಅವಳೆ ಕೂಡ ಇವತ್ತು ಗಂಜಿ ಮಾಡಿಕೊಡಮ್ಮ ಅಂತ ಅಂದೆ. ಗಂಜಿನ ಮಾಡ್ತಾ ಇದ್ದಾಳೆ ನೋಡ್ರಿ. ಕಾಣಿಸ್ತಾಯ್ತಾ? ಕಾಣಿಸ್ತೀರ? ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ಕಾಣಿಸುತ್ತೆ. ಮಾಲ್ಟ್ ಮಾಡ್ತಾ ಇದ್ದಾಳೆ. ನಾನೊಂದು ವಿಡಿಯೋ ಮಾಡಿದ್ನಲ್ಲ ಮಾಲ್ಟಿಂದು, ಮಾಲ್ಟ್ ಪೌಡರ್ ಹೆಂಗೆ ಮಾಡೋದು ಅಂತ ಮಾಡಿದ್ನಲ್ಲ, ಅದೇ ರಾಗಿ ಎಲ್ಲ ಕಾಳುಗಳು ಎಲ್ಲ ಮಿಕ್ಸ್ ಆಗಿರೋವಂಥದ್ದು ಮಾಲ್ಟ್ನ ಮಾಡಿ ಕೊಡ್ತಾ ಇರೋವಂಥದ್ದು. ಯಾಕೆಂದರೆ ಆಲ್ಮೋಸ್ಟು ನಾನು ರೈಸ್ ಐಟಮ್ ತಿನ್ನಲ್ಲ. ಬೆಳಗ್ಗೆ ಮಕ್ಕಳಿಗೆ ಟೊಮೊಟೊ ಬಾತ್ ಮಾಡಿಟ್ಟಿದ್ದೆ. ಮಕ್ಕಳೆಲ್ಲ ದೊಡ್ಡವರಾಗಿರೋದ್ರಿಂದ ಅಕಸ್ಮಾತಾಗಿ ಏನಾದ್ರು ಬೇಕು ನನಗೆ ಅಂತಂದರೆ ಅವರು ಹೆಲ್ಪ್ ಮಾಡಿಬಿಡ್ತಾರೆ, ಏನು ತೊಂದರೆ ಇಲ್ಲ ನನಗೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಲ್ಲಮ್ಮ, ಅದು ಅಂದರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಷ್ಟೇ. ಚೆನ್ನಾಗಿ ಅದು ಗಂಜಿ ಚೆನ್ನಾಗಿ ಮಾಲ್ಟ್ ಏನಿದೆ ಅದು ಒಂದು 2-3 ನಿಮಿಷನಾದರೂ ಅದು ಕುದಿಬೇಕು. ಕುದಿಲಿಲ್ಲ ಅಂತಂದರೆ ತುಂಬಾ ಇದಾಗ್ಬಿಡುತ್ತೆ, ಹೊಟ್ಟೆ ನೋವೆಲ್ಲ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಈಗ ಜಸ್ಟ್ ಆಯಿತು, ಸ್ನಾನ ಆಗಿನೇ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು. ಆಗಿ ಇದು ಸ್ವಲ್ಪ ಪೇಟೆಗೆ ಹೋಗಬೇಕು, ಸ್ವಲ್ಪ ತರಕಾರಿಗಳು ಅದೆಲ್ಲ ತರೋದಿತ್ತು, ತರಕಾರಿ ತೊಗೊಂಡು. ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಗಂಜಿ ಕುಡ್ಕೊಂಡು ಹೋಗ್ಬೇಕಾಯ್ತು. ಹಂಗೆ ಫ್ರೂಟ್ಸ್ಗಳು ಬೇರೆ ಪೂರ್ತಿಯಾಗಿ ಖಾಲಿ ಆಗ್ಬಿಟ್ಟಿದೆ. ಎಲ್ಲ ಫ್ರೂಟ್ಸ್ಗಳ್ನು ಕೂಡ ತಗೊಂಡು ಹಂಗೆ ಫ್ರೂಟ್ಸ್ಗಳು ಹಾಕಿ ಕಳಿಸ್ಲೇಬೇಕು ಮಕ್ಕಳಿಗೆ. ಯಾಕೆ ಅಂತ ಅಂದರೆ ಸ್ನ್ಯಾಕ್ಸ್ ಇರುತ್ತಲ್ವ, ಸ್ನ್ಯಾಕ್ಸ್ ಇದ್ದಾಗ ಪೂರ್ತಿಯಾಗಿ ಫ್ರೂಟ್ಸ್ನೇ ಹಾಕಿ ಕಳಿಸ್ಬಿಡ್ತೀನಿ. ಮನೇಲಿದ್ದರೆ ತಿನ್ನಲ್ಲ ಫ್ರೂಟ್ಸ್ಗಳ್ನ ಅಂದ್ಬಿಟ್ಟು ಹಂಗೆ ಮಾಡಿಬಿಡ್ತೀನಿ. ಇವಾಗ ಫ್ರೂಟ್ಸ್ಗಳು ತೊಗೊಂಡು ಹಂಗೆ ತರಕಾರಿ ತೊಗೊಂಡು ಮನೇಲಿ ಸ್ವಲ್ಪ ಕೆಲಸ ಇರೋವಂಥದ್ದು, ಹಾಗೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ವಿಡಿಯೋ ಕೂಡ 2 ದಿವಸದಿಂದ ಹಂಗೆ ಪೆಂಡಿಂಗ್ ಇತ್ತು. ನಾನು ಕೂಡ ವಿಡಿಯೋ ಬೇರೆ ಮಾಡೋಕ್ಕಾಗೇ ಇರಲಿಲ್ಲ, ಹಾಗಾಗಿ ಮಾಡಬೇಕು ಅಂತ ಅನ್ನಿಸ್ತು ಇವತ್ತು. ಅಂದರೆ ಇವತ್ತು ಬೇರೆ ಏನೂ ಕೆಲಸ ಇಲ್ಲದೆ ಇರೋದ್ರಿಂದ ಮನೆಯಲ್ಲೇ ಸ್ವಲ್ಪ ಕೆಲಸನೇ. ಬೆಳಗ್ಗೆ ಎದ್ದು ನೆನ್ನೆ ಕೂಡ ಬೆಳಗ್ಗೆ ನೆನ್ನೆ ಕರೆಂಟು ಸ್ವಲ್ಪ ಇದಾಯಿತು. ಕರೆಂಟು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಕೂಡ ಇರೋದ್ರಿಂದ ಸಂಡೇ ಆದಮೇಲೆ ಇಲ್ಲಿ ಕರೆಂಟು ಪ್ರಾಬ್ಲಮ್ ತುಂಬಾ ಇರುತ್ತೆ. ಯಾವ ಕೆಲಸನೂ ಆಗಲ್ಲ, ಹಂಗೆ ಯಾವ ಕೆಲಸನೂ ಮಾಡೋಕ್ಕೆ ನೀರು ಕೂಡ ಇರಲ್ವಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಸ್ವಲ್ಪ ಎಲ್ಲ ಕೂಡ ಇಲ್ಲಿ ಬಂದು ರೆಡಿ ಮಾಡಿಕೊಂಡ್ರು. ಆಯಿತು. ಇವಾಗ ಮುಗಿಸ್ಕೊಂಡು
ಗಂಜಿನ ಕುಡಿದ್ಬಿಟ್ಟು ಹೊರಡ್ತೀನಿ ನಾನು. ಏನಿಲ್ಲ ಇಷ್ಟೇ. ನಾನು ಎಲ್ಲರೂ ಹೊರಗಡೆ ಹೋದರೂ ಕೂಡ ನಾನು ತುಂಬಾ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಬೇರೆ ಯಾವುದು ಕೂಡ ನನಗೆ ಈ ಫೇಸ್ಗೆ ಕೆಲವೊಂದು ಕ್ರೀಮ್ಗಳು ಅವೆಲ್ಲ ಹಚ್ಚಿದ್ರೆ ನನಗೆ ಯಾವುದು ಕೂಡ ಸೆಟ್ ಆಗಲ್ಲ. ಈ ಫೌಂಡೇಶನ್ ಆಗ್ಬೋದು, ಇಲ್ಲ ಲ್ಯಾಕ್ಮಿ ಪೌಡರು ಅದೆಲ್ಲ ಬರುತ್ತಲ್ಲ, ಅದು ಯಾವುದು ಕೂಡ ಹಾಕೋಲ್ಲ. ನಾನು ನಾರ್ಮಲ್ಲಾಗಿ ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ. ಒಂದು ಕಣ್ಣು ಕೂಡ ಕಾಜಲ್ ಯೂಸ್ ಮಾಡಲ್ಲ, ಹಾಗೆ ಏನು ಕೂಡ ಹಾಕಲ್ಲ. ನನಗೆ ಅದು ತುಂಬಾ ಇರಿಟೇಷನ್ ಅನಿಸ್ತಾ ಇರುತ್ತೆ. ಎಲ್ಲನ ಅಕಸ್ಮಾತಾಗಿ ಮದುವೆಗೆ ಅಲ್ಲಿ ಇಲ್ಲಿ ಹೋದಾಗ ಮಾತ್ರ ನಾನು ಸ್ವಲ್ಪ ರೆಡಿ ಆಗೋವಂಥದ್ದು. ಅದನ್ನು ಕೂಡ ನಾನು ಯಾವುದೇ ರೀತಿ ಒಂದು ಫೌಂಡೇಶನ್ ಹಚ್ಚಲ್ಲ, ಯಾವುದು ಕೂಡ ಹಚ್ಚಲ್ಲ. ಸಿಂಪಲ್ಲಾಗಿ ಒಂದು ರೆಡಿ ಆಗೋವಂಥದ್ದು. ಇಷ್ಟು ಮಧ್ಯಾಹ್ನಕ್ಕೆ ಹಂಗೆ ತರಕಾರಿನ ತೊಗೊಂಡು ಹಂಗೆ ಬಂದು ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸ್ವಲ್ಪ ಸಾರಿತ್ತು, ಅದನ್ನೇ ಮೇಂಟೈನ್ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಮಗಳು ಆ ಸಾರು ತಿನ್ನಲ್ಲ, ಚಿಕ್ಕವಳು. ನೋಡಬೇಕು ಇವತ್ತು ಮಧ್ಯಾಹ್ನ ಬಂದಮೇಲೆ ಯಾವ ಥರ ಸಾರು ಮಾಡಿದ್ರೆ ಇಷ್ಟ ಆಗುತ್ತೋ ಮಕ್ಕಳಿಗೆ. ಯಾಕೆಂದರೆ ಒಬ್ಬೊಬ್ಬರು ಮನೇಲಿ ಕೆಲವೊಂದು ಫುಡ್ಗಳ್ನ ಕೆಲವೊಂದು ಮಕ್ಕಳು ಇಷ್ಟಪಡಲ್ಲ. ಇವಳು ಸ್ವಲ್ಪ ದಿವಸ ಒಂದೊಂದು ಸತಿ ಹಂಗೆ ಹಿಂಗೆ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ, ಅದು ಮಾಡಿದ್ರೆ ತಿನ್ನಲ್ಲ, ಇದು ಮಾಡಿದ್ರೆ ತಿನ್ನಲ್ಲ ಅಂತ ಸ್ವಲ್ಪ ಗೊಣಗಾಡ್ತಾ ಇರ್ತಾರೆ. ಆದರೆ ನಾನು ಬಿಡಲ್ಲ. ಬಿಟ್ಬಿಟ್ರೆ ಇವರು ಅದನ್ನೇ ಅಭ್ಯಾಸ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟು ಎಲ್ಲ ಏನು ಮಾಡಿರ್ತಾರೋ ಅದು ತಿನ್ನಲಿ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಚಿಕ್ಕವಳಂತೂ ಸ್ವಲ್ಪ ಘಟಾಣಿ ಜಾಸ್ತಿ. ಅವಳು ಸ್ವಲ್ಪ ಹೇಳಿದ ಮತ್ತು ಅವಳು ಹಂಗೇನೇ ತಿನ್ನಮ್ಮ ಅಂತ ಅಂದರೆ ಅದು ಬೇಕಿಲ್ಲ ಅಂದಮೇಲೆ ನನಗೆ ಬೇಕಿಲ್ಲಮ್ಮ, ಅದು ನನಗೆ ನೋಡಿದ್ರೇ ಹೆಂಗೋ ಆಗ್ಬಿಡುತ್ತೆ ಅಂತ ಅವಳು ಸ್ವಲ್ಪ ಹಠ ಮಾಡಿಬಿಡ್ತಾಳೆ. ಹಠ ಮಾಡೋವಾಗ ನಾವು ಸ್ವಲ್ಪ ಕೋಪ ಬಂದ್ರೂ ಹೊಡಿಬೇಕು ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸತಿ ಮಿಸ್ಸಾಗಿ ಸಿಕ್ಕಾಪಟ್ಟೆ ಒಂದೊಂದು ಸತಿ ಬೈದ್ಬಿಡ್ತೀನಿ ನಾನು. ನಿನಗೊಂದು ನಮಗೊಂದು ಮಾಡೋಕ್ಕಾಗಲ್ಲ ಮನೆಯಲ್ಲಿ, ತಿನ್ನು ಅಂತ ಬೈತೀನಿ. ಇವತ್ತು ನೋಡೋಣ, ಸಾರದು ಅವಳು ತಿಂದೇ ಇಲ್ಲ ನೆನ್ನೆಯಿಂದ, ಅದು ಊಟನೂ ಮಾಡಿಲ್ಲ. ಇವತ್ತು ಬೇರೆ ಥರ ಮಾಡಿಕೊಂಡು ಮಾಡ್ತೀನಿ. ಸ್ನಾನ ಮಾಡಲ್ಲ ಮೇಡಮ್ ಇನ್ನು ನೀನು? ಬಟ್ಟೆ ಒಣಗಾಕ್ಬೇಕು. ಸರಿ, ನಾನು ಪೇಟೆಗೆ ಹೋದ್ಮೇಲೆ ಬಟ್ಟೆ ಎಲ್ಲ ಒಣಗಾಕ್ಬಿಡು. ಆಯಿತು, ಇದನ್ನೆಲ್ಲ ಮುಗಿಸ್ಕೊಂಡು ನಾನು ನೆನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ, ಹಾಗಾಗಿ ವೀಡಿಯೋನ ಹಾಗೆ ಮಾಡಿಕೊಂಡು ಇದು ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ವೀಡಿಯೋನ ಮಾಡಿದ್ದು. ಇಲ್ಲಿಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ